ಸರಿಸುಮಾರು 800 ಕಿಲೋಮೀಟರ್ಗಳ ಬೈಕ್ ಸವಾರಿ ಬೆಂಗಳೂರಿನಿಂದ ಪೆನಕೊಂಡ, ಬೇಲಂಕೆ, ಯಾಗಂಟಿ ಮೂಲಕ ಗಂಡಿಕೋಟೆಗೆ ಬೈಕ್ ಸವಾರಿ ಮಾಡುವುದು ವಿಶಾಲವಾದ ಹೆದ್ದಾರಿಗಳು, ಐತಿಹಾಸಿಕ ಭವ್ಯತೆ, ನೈಸರ್ಗಿಕ ಅದ್ಭುತ ಮತ್ತು ಆಧ್ಯಾತ್ಮಿಕ ಪ್ರಶಾಂತತೆಯ ರೋಮಾಂಚಕ ಮಿಶ್ರಣವಾಗಿದೆ. ನಮಸ್ಕಾರ, ನಾನು ನಿಮ್ಮ ಆದಿತ್ಯ ಕೃಷ್ಣ. ನನ್ನ ವಾಹಿನಿಯಾದಂತಹ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್ಗೆ ಸ್ವಾಗತ, ಸುಸ್ವಾಗತ. ಫೈವ್ ಜಿ ಟೆಕ್ನಾಲಜಿ ಸ್ಕೂಟಿಲಿದ್ದಾನೆ ಇಬ್ಬದು ಸ್ವ್ಯಾಗ್ ಬೆಂಗಳೂರಿನಿಂದ NH 44ರಲ್ಲಿ ಬೆಳಗ್ಗೆ ಬೇಗನೆ ಪ್ರಾರಂಭವಾಗುವ ಈ ಸವಾರಿ ಮೊದಲ ಗಮ್ಯಸ್ಥಾನವಾದ ಪೆನಕೊಂಡಕ್ಕೆ ತಲುಪುವುದು ಆತುರ. ವಿಜಯನಗರ ಯುಗದ ಕೋಟೆಯ ಅವಶೇಷಗಳು ಮತ್ತು ಬೆಟ್ಟದ ತುದಿಯ ನೋಟಗಳಿಗೆ ನೆಲೆಯಾಗಿದೆ. ನಗರದ ದೃಶ್ಯವು ನಿಧಾನವಾಗಿ ತೆರೆದ ಗ್ರಾಮಾಂತರಕ್ಕೆ ಕರೆದೊಯ್ಯುವಂತಿತ್ತು. ಐತಿಹಾಸಿಕ ಕೋಟೆಯ ಅವಶೇಷಗಳನ್ನು ಅನ್ವೇಷಿಸಿದೆವು. ರಾಯಲಸೀಮಾದ ಹೃದಯ ಭಾಗಕ್ಕೆ ನಮ್ಮ ಪ್ರಯಾಣವನ್ನು ಮುಂದುವರಿಸುವ ಮೊದಲು ವಿಹಂಗಮ ಬೆಟ್ಟದ ತುದಿಯ ನೋಟಗಳಲ್ಲಿ ಮುಳುಗಿದೆವು. ಪೆನಕೊಂಡ ಕೋಟೆಯನ್ನು ಅನ್ವೇಷಿಸಿದ ನಂತರ ನಾವು ಸಜ್ಜಾಗಿ ಬೇಲಂ ಗುಹೆಗಳ ಕಡೆಗೆ ನಮ್ಮ ಸವಾರಿಯನ್ನು ಮುಂದುವರಿಸಿದೆವು. ಹೊಲಗಳು ಮತ್ತು ಚದುರಿದ ಕಲ್ಲಿನ ಭೂದೃಶ್ಯಗಳಿಂದ ಕೂಡಿದ ಶಾಂತ ಗ್ರಾಮೀಣ ರಸ್ತೆಗಳ ಮೂಲಕ ಸವಾರಿ ಮಾಡಿದೆವು. ನಾವು ಬೇಲಂ ಗುಹೆಗಳನ್ನು ತಲುಪುತ್ತಿದ್ದಂತೆ ಭೂಪ್ರದೇಶವು ಭಾರತದ ಅತಿ ಉದ್ದದ ಗುಹೆ ವ್ಯವಸ್ಥೆಗಳಲ್ಲಿ ಮರೆಮಾಡುವ ವಿಶಾಲವಾದ ಸಮತಟ್ಟಾದ ಪ್ರದೇಶಗಳಿಗೆ ತೆರೆದುಕೊಂಡಿತ್ತು. ಭೂಗತದಲ್ಲಿ ಹೆಜ್ಜೆ ಹಾಕುತ್ತಾ ನಾವು ನೈಸರ್ಗಿಕವಾಗಿ
ಕೆತ್ತಿದ ಹಾದಿಗಳು, ಬೃಹತ್ ಕಲ್ಲಿನ ನಡುವಿನ ಕೋಣೆಗಳು ಮತ್ತು ಸುಂದರವಾದ ಬಂಡೆಗಳ ರಚನೆಗಳ ಮೂಲಕ ನಡೆದು ನಮ್ಮ ಪ್ರಯಾಣವನ್ನು ಮುಂದುವರಿಸುವ ಮೊದಲು ಅದನ್ನು ಆಕರ್ಷಕ ಮತ್ತು ಉಲ್ಲಾಸಕರ ನಿಲ್ದಾಣವನ್ನಾಗಿ ಮಾಡಿದೆವು. 1884ರಲ್ಲಿ ಬ್ರಿಟಿಷ್ ಭೂವಿಜ್ಞಾನಿ ರಾಬರ್ಟ್ ಬ್ರೂಸ್ ಫೂಟ್ ದಾಖಲಿಸಿದ್ದಾರೆ. ಆದರೆ ವಿವರವಾದ ಪರಿಶೋಧನೆಯನ್ನು 1980ರ ದಶಕದಲ್ಲಿ ಜರ್ಮನ್ ಗುಹೆಶಾಸ್ತ್ರಜ್ಞ ಹಾರ್ಬರ್ಟ್ ಡೇನಿಯಲ್ ಚಾರ್ ಮತ್ತು ತಂಡವು ಗುಹೆಯ 3.5 ಕಿಲೋಮೀಟರ್ ನಕ್ಷೆಯನ್ನು ರಚಿಸಿದರು. 2002ರಲ್ಲಿ ಸಾರ್ವಜನಿಕ ವೀಕ್ಷಣೆಗೆ ಗುಹೆಯನ್ನು ತೆರೆಯಲಾಯಿತು. ಬೇಲಂ ಗುಹೆಗಳನ್ನು ಅನ್ವೇಷಿಸಿದ ನಂತರ ನಾವು ಯಾಗಂಟಿ ದೇವಾಲಯದ ಕಡೆಗೆ ಸವಾರಿ ಮಾಡಿದೆವು. ಕೆಂಪು ಕಲ್ಲಿನ ಬೆಟ್ಟಗಳಿಂದ ಗುರುತಿಸಲ್ಪಟ್ಟ ಯಾಗಂಟಿ ಉಮಾಮಹೇಶ್ವರ ದೇವಾಲಯವು 15ನೇ ಶತಮಾನಕ್ಕೂ ಹಿಂದಿನದು. ವಿಜಯನಗರ ಸಾಮ್ರಾಜ್ಯದ ಸಂಗಮ ರಾಜವಂಶದ ರಾಜರಿಂದ ನಿರ್ಮಿಸಲ್ಪಟ್ಟಿದೆ. ನೈಸರ್ಗಿಕವಾಗಿ ರೂಪುಗೊಂಡಿರುವ ಗುಹಾ ದೇವಾಲಯಗಳು ಕ್ರಮೇಣ ಗಾತ್ರದಲ್ಲಿ ಶತಮಾನಗಳಿಂದ ಬೆಳೆಯುತ್ತಿರುವ ನಂದಿ ಪ್ರತಿಮೆಗೆ ಹೆಸರುವಾಸಿಯಾಗಿದೆ. ದಂತಕಥೆಯ ಪ್ರಕಾರ ಅಗಸ್ತ್ಯ ಋಷಿಗಳು ಆರಂಭದಲ್ಲಿ ಇಲ್ಲಿ ವೆಂಕಟೇಶ್ವರನ ವಿಗ್ರಹವನ್ನು ಸ್ಥಾಪಿಸಲು ಉದ್ದೇಶಿಸಿದರು. ಆದರೆ ವಿಗ್ರಹದಲ್ಲಿನ ದೋಷದಿಂದಾಗಿ ದೇವಾಲಯವು ಶೈವ ದೇವಾಲಯವಾಯಿತು. ನಾಟಕೀಯ ಶಿಲಾ ರಚನೆಗಳ ನಡುವೆ ನೆಲೆಗೊಂಡಿರುವ ಯಾಗಂಟಿ ಇತಿಹಾಸ, ಪುರಾಣ ಮತ್ತು ಗಮನಾರ್ಹ ನೈಸರ್ಗಿಕ ಸೌಂದರ್ಯವನ್ನು ಸಂಯೋಜಿಸುತ್ತದೆ. ಯಾಗಂಟಿ ದೇವಸ್ಥಾನದ ನಂತರ ನಾವು ನಮ್ಮ ಅಂತಿಮ ತಾಣವಾದ ಗಂಡೀಕೋಟ ಕಡೆಗೆ ನಮ್ಮ ಸವಾರಿಯನ್ನು ಮುಂದುವರಿಸಿದೆವು. ಭೂದೃಶ್ಯವು ಕ್ರಮೇಣ ನಾಟಕೀಯವಾಗಿ ಮಾರ್ಪಟ್ಟಿತು. ಸವಾರಿಯ ನಡುವೆ ಸುಂದರವಾದ ಸೂರ್ಯಾಸ್ತವನ್ನು ಕಣ್ತುಂಬಿಕೊಂಡೆವು. ಭಾರತದ ಗ್ರ್ಯಾಂಡ್ ಕ್ಯಾನಿಯನ್ ಎಂದು ಕರೆಯಲ್ಪಡುವ ಗಂಡೀಕೋಟೆಯು ಪೆನ್ನಾ ನದಿಯಿಂದ ಕೆತ್ತಿದ ಅದ್ಭುತ ಕಮರಿಗೆ ಹೆಸರುವಾಸಿಯಾಗಿದೆ. ₹30 ಚೀಟಿಯನ್ನು ಗಂಡೀಕೋಟದ ಪ್ರವೇಶದ ಸಮಯದಲ್ಲಿ ಪಾವತಿಸಬೇಕು. ಎತ್ತರದ ಕೆಂಪು ಕಲ್ಲಿನ ಬಂಡೆಗಳು ವಿಶೇಷವಾಗಿ ಸೂರ್ಯೋದಯ ಸೂರ್ಯಾಸ್ತದ ವಿಹಂಗಮ ನೋಟಗಳನ್ನು ಸೃಷ್ಟಿಸುತ್ತವೆ.
ಶತಮಾನದಲ್ಲಿ ಕಾಕತೀಯ ರಾಜವಂಶದಿಂದ ನಿರ್ಮಿಸಲ್ಪಟ್ಟಿದೆ ಮತ್ತು ನಂತರ ವಿಜಯನಗರ ಆಡಳಿತಗಾರರು ಕುತುಬ್ ಶಾಹಿ ರಾಜರ ಅಡಿಯಲ್ಲಿ ವಿಸ್ತರಿಸಲ್ಪಟ್ಟಿದೆ ಎಂದು ನಂಬಲಾದ ಐತಿಹಾಸಿಕ ಕೋಟೆಯು ಭವ್ಯವಾಗಿ ಎದ್ದು ನಿಂತಿದೆ. ಕೋಟೆಯ ಸಂಕೀರ್ಣದ ಒಳಗೆ ರಘುನಾಥ ಸ್ವಾಮಿ ದೇವಸ್ಥಾನ, ಮಸೀದಿ, ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಗಳ ಮಿಶ್ರಣವನ್ನು ಪ್ರದರ್ಶಿಸುವ ಬೃಹತ್ ಕೋಟೆ ಗೋಡೆಗಳಂತಹ ಪ್ರಾಚೀನ ದೇವಾಲಯಗಳನ್ನು ಕಾಣಬಹುದು. ಶಾಂತಿಯುತ ವಾತಾವರಣ, ವಿಶಾಲವಾದ ತೆರೆದ ಆಕಾಶ ಮತ್ತು ಬೆರಗುಗೊಳಿಸುವ ಕಣಿವೆಯ ನೋಟಗಳು ಗಂಟೀಕೋಟವನ್ನು ಸಂಪೂರ್ಣ ಸವಾರಿಗೆ ಪರಿಪೂರ್ಣ ಮತ್ತು ಪ್ರತಿಫಲದಾಯಕ ಅಂತ್ಯವನ್ನಾಗಿ ಮಾಡುತ್ತದೆ. ನಂಬಲಾಗದ 800 ಕಿಲೋಮೀಟರ್ ಪ್ರಯಾಣದ ನೆನಪುಗಳನ್ನು ನಮ್ಮೊಂದಿಗೆ ಹೊತ್ತುಕೊಂಡು ಅಂತಿಮವಾಗಿ ನಾವು ಬೆಂಗಳೂರಿಗೆ ನಮ್ಮ ಸವಾರಿಯನ್ನು ಪ್ರಾರಂಭಿಸಿದೆವು. ದೇಹವು ದಣಿವಿದ್ದರೂ ಮನಸ್ಸು ಸಂಪೂರ್ಣವಾಗಿ ತೃಪ್ತಿ ಹೊಂದಿತ್ತು. ನೀವು ನೋಡುತ್ತಾ ಇದ್ದೀರಾ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್. ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ. ಅಲ್ಲಿಯ ತನಕ ಧನ್ಯವಾದಗಳು.